ಮೈಸೂರಿನಲ್ಲಿ ಅರಮನೆ ದ್ವಾರದ ಮುಂಭಾಗದಲ್ಲಿ ಒಬ್ಬ ವ್ಯಕ್ತಿ ಬಲೂನ್ಗಳನ್ನು ಮಾರ್ತಾ ಇದ್ದಂಥವನು ಅವನು ಹೀಲಿಯಮ್ಮನ್ನು ಇದ್ದಂಥ ಒಂದು ಸಿಲಿಂಡರ್ನ ಇಟ್ಕೊಂಡಿದ್ದ ಅಂಥೇಳಿ ಆ ಹೀಲಿಯಮ್ನಿಂದ ಬಲೂನ್ಗಳಿಗೆಲ್ಲ ಫಿಲಪ್ ಮಾಡಿ ಮಾರಾಟ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಸಿಲಿಂಡರು ಬರ್ಸ್ಟಾಗಿ ಅವನು ತೀರ್ಕೊಂಡಿದ್ದಾನೆ. ಅವನು ಲಕ್ನೋ ಮೂಲದವನು ಅಂತೇಳಿ ಹೇಳ್ತಾ ಇದ್ದಾರೆ. ಮತ್ತು ಇದು ಯಾವ ರೀತಿ ಆಗಿದೆ ಅನ್ನೋದನ್ನ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡಿ ರಿಪೋರ್ಟನ್ನು ಕೊಡಬೇಕು ಅಂತೇಳಿ ನಾನು ಹೇಳಿದ್ದೇನೆ. ಹಿಂದೆ ಇದೇ ರೀತಿ ಹೀಲಿಯಂ ಮಾರ್ತಾ ಇದ್ದಂಥ ಇದು ಬಲೂನನ್ನು ಮಾರ್ತಾ ಇದ್ದಂಥ ಒಬ್ಬ ಹೆಣ್ಮಗಳ ಮೇಲೆ ಅತ್ಯಾಚಾರ ಆಗಿತ್ತು ಅಂತಕ್ಕಂಥದ್ದು ಕೂಡ ನಮಗೆ ಜ್ಞಾಪಕಕ್ಕೆ ಬರುತ್ತೆ. ಹಾಗಾಗಿ ಆ ಭಾಗದಲ್ಲಿ ಈ ರೀತಿ ಮಾರಾಟ ಮಾಡ್ತಕ್ಕಂಥವ್ರು, ಸಣ್ಣ ಪುಟ್ಟ ವಸ್ತುಗಳನ್ನು ಮಾರಾಟ ಮಾಡೋರಿಗೆ ಯಾವುದೇ ರೆಗ್ಯುಲೇಷನ್ನು ಕೂಡ ಇಲ್ಲದೇ ಇರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅದಕ್ಕೆ ನಾನು ನಮ್ಮ ಇಲಾಖೆಯವರಿಗೆ ಸೂಚನೆ ಕೊಟ್ಟಿದ್ದೇನೆ. ಈ ರೀತಿ ಅಲ್ಲಿ ಏನು ಟೂರಿಸ್ಟ್ಗಳು ಬರ್ತಾರೆ ಅಂಥ ಸಂದರ್ಭದಲ್ಲಿ ಹೇಗೆ ರೆಗ್ಯುಲೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕ್ರಮ ತಗೋಬೇಕು. ಟೂರಿಸಮ್ ಡಿಪಾರ್ಟ್ಮೆಂಟ್ನವ್ರನ್ನೂ ಕೂಡ ಜೊತೆಯಲ್ಲಿ ಕರ್ಕೊಂಡು ಏನಾದರೂ ಒಂದು ರೀತಿ, ಯಾಕೆಂದರೆ ಈಗ ನೋಡಿ ಅಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಏನಾಯಿತು, ಆ ರೀತಿ ಇವೆಲ್ಲವನ್ನು ಕೂಡ ನಾವು ಸೂಕ್ಷ್ಮ ದೃಷ್ಟಿಯಿಂದ ನೋಡಬೇಕು ಅಂತೇಳಿ ನೆನ್ನೆ ದಿವಸ ಸೂಚನೆಯನ್ನು ಕೊಟ್ಟಿದ್ದೇನೆ. ನಾನು ಮೈಸೂರಿಗೆ ಹೋದಾಗ ಇದ್ರ ಬಗ್ಗೆ ಒಂದು ರಿವ್ಯೂ ಮಾಡಿ ಏನು ಕ್ರಮ ತಗೋಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ತೇನೆ. ಅದನ್ನೇ ನಾನು ಅವರಿಗೆ ವೆರಿಫೈ ಮಾಡಿ ಅಂತ ಹೇಳಿದ್ದೀನಿ. ಯಾಕೆಂದರೆ ಅವನಿಗೆ ಸಿಲಿಂಡರ್ ಎಲ್ಲಿ ಸಿಕ್ತು, ಹೀಲಿಯಂ ಕಂಟೆಂಟ್ ಸಿಲಿಂಡರ್ ಹೇಗೆ ಸಿಕ್ತು, ಅವನು ಯಾರು ಎಲ್ಲಿ ಕೊಂಡ್ಕೊಂಡು ಬಂದ, ಹೇಗೆ ಕೊಟ್ಟರು, ಅದನ್ನೆಲ್ಲ ಇವಾಗ ತನಿಖೆ ಮಾಡಿ ನನಗೆ ವರದಿಯನ್ನು ಕೊಡ್ತಾರೆ. ಉನ್ನತ ಮಟ್ಟದ ತನಿಖೆಗೆ ಏನಾದರೂ ಇಲ್ಲ, ಅವರ ಇದರಲ್ಲಿ ಗೊತ್ತಾಗ್ತದಲ್ಲ. ಅಲ್ಲಿ ಕಮಿಷನರು, IG ಅವರೆಲ್ಲ ಇದ್ದಾರೆ, ತನಿಖೆ ಮಾಡಿ ವರದಿಯನ್ನು ಕೊಡೋದಕ್ಕೆ ತಿಳಿಸಿದೆ. ಇದು ನಿನ್ನೆ ಬಸ್ ಆಕ್ಸಿಡೆಂಟ್ ಸರ್, ಅದೀಗ DNA ಹೋಗಿದೆ ಸರ್, ಇದೆಲ್ಲ ದಿನ ಆಗ್ಬೋದು ಸರ್, ಹೆಂಗೆ ಇಲ್ಲ, ಭಾಳ ದುರದೃಷ್ಟಕರ. ನೋಡಿ, ಅವನು ಆ ರಸ್ತೆ ಇನ್ನೊಂದು ರಸ್ತೆಯಲ್ಲಿ ಹೋಗ್ತಾ ಇದ್ದವನು ಮೀಡಿಯನನ್ನು ಜಂಪ್ ಮಾಡಿ ಈ ಕಡೆ ಬರ್ತಾನೆ ಅಂದರೆ ಏನು ಹೇಳಬೇಕು ಇದಕ್ಕೆ ಅಂತ ಗೊತ್ತಾಗೋದಿಲ್ಲ. ಅವನು ಆ ಡ್ರೈವರು ಈಗ ಅವನು ಸತ್ತೋಗಿದ್ದಾನೆ. ಅವನು ಯಾವ ಕಂಡೀಷನಲ್ಲಿದ್ದಾನೆ, ನಿದ್ದೆಯಲ್ಲಿ ಇದು 2:30-3 ಗಂಟೆ ಸಂದರ್ಭದಲ್ಲಿ ಆಗಿರುವಂಥದ್ದು. ನಿದ್ದೆನಲ್ಲಿ ಅವನು ಈ ಕಡೆ ಜಂಪ್ ಮಾಡಿಬಿಟ್ಟಿದ್ದಾನೆ. ಜಂಪ್ ಮಾಡಿ ಡಿವೈಡರ್ನ ಈ ಕಡೆ ಬಂದು ಬಸ್ಸಿಗೆ ಹೊಡೆದಿದ್ದಾನೆ. ಭಾಳ ದುರದೃಷ್ಟಕರ. ಅವರೆಲ್ಲ ನಿದ್ದೆ ಮಾಡ್ತಾಯಿದ್ರು. ಭಾಳ ಜನ, 6 ಜನ, ಇವತ್ತು 6 ಜನ ಅಂತ ಹೇಳ್ತಿದ್ದಾರೆ. 5 ಅಂತಿದ್ರು, ಈಗ 6ನೇದು ಆಗಿದೆ, 6 ಜನ ಅಂತೇಳಿ ಹೇಳಿದರು. ಮತ್ತು ಭಾಳ ಜನ ಅವರಿಗೆಲ್ಲ ಗಾಯಗಳಾಗಿದ್ದಾವೆ. ಅವರಿಗೆಲ್ಲ ಆಸ್ಪತ್ರೆಗಳಿಗೆ ಸೇರಿಸಿ ಟ್ರೀಟ್ಮೆಂಟ್ ಎಲ್ಲ, ಕೆಲವರು ಗಂಭೀರವಾಗಿ ಆಗಿರ್ತಕ್ಕಂಥ ಸುಟ್ಟು ಗಾಯಗಳು, ಅದರಿಂದ ಗಂಭೀರವಾಗಿರುವಂಥದ್ದು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಬಾಡಿ ಹಸ್ತಾಂತರ ಯಾವಾಗ DNA ಆಗಲಿದೆ ಸರ್ ಎಲ್ಲ ಬಾಡಿಗೂ? ಹೌದು, ಅದು ಯಾಕೆಂದರೆ ವೆರಿಫಿಕೇಷನ್ ಆಗಬೇಕಲ್ಲ, ಅದನ್ನು ಮಾಡಿ ಕೊಡ್ತಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.